ಪೌರತ್ವ ಕಾಯ್ದೆಗೆ ಅಸ್ತು ಕೊಡಲಾಗಿದೆ. ಬಹಳ ವರ್ಷಗಳ ಹಿಂದೆ ಇದು ಜಾರಿಯಾಗಬೇಕಾಗಿತ್ತು, ಈಗ ಇದು ಜಾರಿಯಾಗಿದೆ. ಇದರ ಬಗ್ಗೆ ಹಲವು ಆಯಾಮಗಳಲ್ಲಿ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಾನು ಭಾಸ್ಕರನ್ ಅವರಿಗೆ ಹೋಗ್ತೇನೆ. ಭಾಸ್ಕರನ್ ಸರ್, ಈ ಕಾಯ್ದೆ ನಿಮ್ಮ ಪ್ರಕಾರ ರಿಲಿಜಿಯಸ್ಲಿ ಒಪ್ರೆಸ್ಡ್ ಬೇರೆ ಬೇರೆ ದೇಶಗಳಲ್ಲಿ ಯಾರಿದ್ದಾರೆ ಅಥವಾ ರಿಲಿಜಿಯಸ್ಲಿ ಒಪ್ರೆಸ್ಡ್ ಆಗಿ ದೇಶಕ್ಕೆ ಯಾವಾಗ ಪ್ರಿಡೇಟೆಡ್ ಆಗಿ ಬಂದರು ಅವರಿಗೆ ಕಾನೂನಿನ ಮಾನ್ಯತೆಯನ್ನು ಕೊಡುವುದರ ಮೂಲಕ ಅವ್ರಿಗೆ ಒಳ್ಳೆಯದಾಗತ್ತೆ ಅಂತ ತಮಗನ್ಸುತ್ತಾ? ಖಂಡಿತವಾಗಲೂ ಈ ಒಂದು CAA ಕಾನೂನನ್ನು ಈ ದೇಶದ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇನೆ. ಯಾತಕ್ಕಂದರೆ ನೀವು ರಿಲಿಜಿಯಸ್ಲಿ ಒಪ್ರೆಸ್ಡ್ ಅಂತ ಹೇಳ್ತಿದ್ರಿ, ಅದು ಸರಿಯಾದ ಪದ ಅಲ್ಲ. ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ ಅಂತ ಹೇಳಬೇಕು. ಧಾರ್ಮಿಕ ಹಿಂಸಾಚಾರಕ್ಕೆ ಒಳಗಾದಂತಹ ಯಾವುದು ಧರ್ಮಗಳಿದೆಯಲ್ಲ, ಸಿಖ್ ಧರ್ಮ, ಕ್ರೈಸ್ತರು, ಪಾರ್ಸಿಗಳು, ಹಿಂದೂಗಳು ಮತ್ತು ಇನ್ಯಾರಿದ್ದಾರೆ, ಬೌದ್ಧರು, ಜೈನರು ಇದ್ದಾರೆ. ಈಗ ಹೇಳಿ ಕೇಳಿ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇ ಆರ್ ಇಸ್ಲಾಮಿಕ್ ಸ್ಟೇಟ್ಸ್. ಅಲ್ಲಿ ಇಂಟರ್ನಲ್ಲಿ ಯಾವುದೋ ಒಬ್ಬ ಮುಸ್ಲಿಮನ್ನ ಧಾರ್ಮಿಕವಾಗಿ ಹಿಂಸಾಚಾರಗೊಳಿಸಿದ್ರೆ ಅದು ಅವರ ಹಣೆ ಬರ, ಅವ್ರ ತಲೆನೋವುದು. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ಏನು ಅಂದರೆ, ಹಿಂದೆ ಭರತಖಂಡ ಆಗಿದ್ದಾಗ ಹಳೆಯ ಕಾಲದಲ್ಲಿ ಒಂದು 7 ಶತಮಾನ 8 ಶತಮಾನಗಳಿಂದ ಬಂದಿಲ್ಲಿ ನೆಲೆಸಿದ್ದಂಥ ಕ್ರೈಸ್ತರು, ಮುಸಲ್ಮಾನರು ಮತ್ತು ಈ ಕಡೆ ಪಂಜಾಬಲ್ಲಿ ಕ್ರೈಸ್ತರು ಮತ್ತು ನಾರ್ತ್ ಈಸ್ಟಲ್ಲಿರುವ ಟ್ರೈಬಲ್ಸು ಇವರೆಲ್ಲ ಇದ್ದಾರೆ. ಇಲ್ಲಿ ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ಗೆ ಮಾತ್ರ ಈ ಬಿಲ್ಲು ಅನ್ನೋದನ್ನು ಈಗ ನಾವು ಅದನ್ನು ಗಣನೆಗೆ ತಗೋಬೇಕು. ಈಗ ಶ್ರೀಲಂಕಾದಲ್ಲಿ ಒಂದು ಸಮಸ್ಯೆ ಆಯಿತು. ಶ್ರೀಲಂಕಾವನ್ನು ಈ CAA ಬಿಲ್ಲಲ್ಲಿ ಆ ದೇಶವನ್ನು ಸೇರಿಸಿಲ್ಲ ಅಂದರೆ, ಯಾಕಂದರೆ ಅಲ್ಲಿ ಆದಂಥ ಗಲಭೆಗಳು, ಹಿಂಸಾಚಾರಗಳು ದೇ ಆರ್ ನಾಟ್ ರಿಲೇಟೆಡ್ ಟು ರಿಲಿಜಿಯಸ್ ಪರ್ಸಿಕ್ಯೂಷನ್. ಇಟ್ ವಾಸ್ ಎ ಪೊಲಿಟಿಕಲ್ ಪ್ರಾಬ್ಲಮ್ ಅಲ್ಲಿ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಈಗ ಈ ದೇಶದಲ್ಲಿ ನಾವು ಹುಟ್ಟಿ ಈ ದೇಶದ ಸಾರ್ವಭೌಮತೆ, ಇದರ ಅಖಂಡತೆ ಮತ್ತು ಸುಭದ್ರತೆ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಈಗ 31ನೇ ತಾರೀಕು 2014 ಡಿಸೆಂಬರನ್ನು ಕಟ್ ಆಫ್ ಡೇಟನ್ನಾಗಿ ಇವರು ಮಾಡಿದ್ದಾರೆ. ಇದು ಏನು ಅಂದರೆ, ಯಾವುದೋ ಒಬ್ಬ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಅಥವಾ ಗುಂಪುಗಳಿಗೆ ಪೌರತ್ವವನ್ನು ಕಿತ್ತುಕೊಳ್ಳುವಂಥ ಕಾನೂನಂತೂ ಖಂಡಿತ ಅಲ್ಲ. ರಿಲಿಜಿಯಸ್ಲಿ ಯಾರು ಪರ್ಸಿಕ್ಯೂಷನ್ಗೆ ಒಳಗಾಗಿದ್ದಾರೆ, ಧಾರ್ಮಿಕ ಹಿಂಸಾಚಾರಕ್ಕೆ ಯಾರು ಒಳಗಾಗಿದ್ದಾರೆ ಅಂಥವ್ರನ್ನ ಗುರುತಿಸಿ ಈ 3 ದೇಶಗಳಿಂದ ಅವರಿಗೆ ಇಲ್ಲಿ ನೆಲೆ ಊರೋದಕ್ಕೆ ಪರ್ಮಿಷನ್ ಕೊಟ್ಟು ಅವ್ರಿಗೆ ಪೌರತ್ವವನ್ನು ಕೊಡೋದು. ಆಮೇಲೆ ಆಗಲೇ ನೀವು ಓಪನಿಂಗ್ ರಿಮಾರ್ಕ್ಸಲ್ಲಿ ಹೇಳ್ತಾ ಇದ್ರಿ ಈಕ್ವಾಲಿಟಿ, ಫ್ರೀಡಮ್ ಟು ಈಕ್ವಾಲಿಟಿ ಅಂತ ಹೇಳ್ತಿದ್ರಿ. ಅದರಲ್ಲೊಂದು ಸಣ್ಣ ಬದಲಾವಣೆ ಮಾಡ್ಕೋಬೇಕು. ಅದು ಆರ್ಟಿಕಲ್ 14 ಬಂದು ರೈಟ್ ಟು ಈಕ್ವಾಲಿಟಿ ಅಂತ ಅನ್ಕೋಬಾರ್ದು, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅನ್ಕೋಬೇಕು. ಈ ದೇಶದಲ್ಲಿ ಕಾಲಕಾಲಕ್ಕೆ ಯಾವ್ಯಾವ ಕಾನೂನು ಕಟ್ಟಲೆಗಳನ್ನು ಮಾಡ್ತಾರೆ ಅದಕ್ಕೆ ಈ ದೇಶದ ನಾಗರಿಕರು ತಲೆ ಬಗ್ಗಿಸಿ ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬದುಕೋದೆ ಆರ್ಟಿಕಲ್ 14. ಮತ್ತು ಈ ದೇಶದಲ್ಲಿ ನಾಗರಿಕರು ಯಾರಿದ್ದಾರೆ ಇವರ ಪೌರತ್ವದ ಬಗ್ಗೆ ಡಿಸೈಡ್ ಮಾಡುವಂತಹ ಸುಪ್ರೀಂ ಪವರ್, ದಿ ಪವರ್ ರೆಸ್ಟ್ ವಿತ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಅದರ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 11 ಹೇಳಲಾಗಿದೆ. ಯಾವ ಸಿಟಿಸನ್ಶಿಪ್ ರೈಟ್ಸ್ ಇದೆಯಲ್ಲ ಅದರ ಬಗ್ಗೆ ಸಡಿಲಗೊಳಿಸಬೇಕಾ ಅಥವಾ ಅದನ್ನು ಸ್ವಲ್ಪ ಟೈಟ್ ಮಾಡಬೇಕಾ, ಯಾರ ಸಿಟಿಸನ್ಶಿಪ್ಪನ್ನು ಕಿತ್ಕೋಬೇಕು, ಯಾರಿಗೆ ಸಿಟಿಸನ್ಶಿಪ್ಪನ್ನು ಕೊಡಬೇಕು ಅಂತ ಆ ಇನ್ಹೆರೆಂಟ್ ಪವರ್ಸ್ ಇದೆಯಲ್ಲ, ಆ ಸುಪ್ರೀಂ ಪವರ್ ಇಟ್ ರೆಸ್ಟ್ ವಿತ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಈಗ 2019ರಲ್ಲಿ ಡಿಸೆಂಬರು 9 ಮತ್ತು 11ನೇ ತಾರೀಕು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು, ರಾಷ್ಟ್ರಪತಿಗಳ ಅಂಕಿಗೆ ಆಗಿದೆ. ಇದು ಈಗ ಅದನ್ನು ಜಾರಿಗೊಳಿಸೋದಕ್ಕೆ ಬಿಡಿ. ಸುಮ್ಮನೆ ಯಾವುದೋ ಒಂದು ಪೊಲಿಟಿಕಲ್ ರೀಸನ್ ಇಟ್ಟುಕೊಂಡು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲಿಕ್ಕೋಸ್ಕರ, ಇನ್ನೊಂದು ಮಾಡಲಿಕ್ಕೋಸ್ಕರ ದೇಶದಲ್ಲಿರೋ ಎಲ್ಲ, ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕಸ ಇದೆ ಅದನ್ನೆಲ್ಲ ತೊಗೊಂಬಂದು ನಮ್ಮ ದೇಶದಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ. ಸಾರಿ ಫಾರ್ ಮೈ ಲ್ಯಾಂಗ್ವೇಜ್. ಯಾಕಂದರೆ ಈ ದೇಶ ನಮ್ಮ ದೇಶ. ಈ ದೇಶದಲ್ಲಿ ಯಾರು ಅಣ್ಣ ತಮ್ಮದಿರ ರೀತಿಯಲ್ಲಿ ಇರ್ತಾರೆ ಅವರು ಈ ದೇಶದಲ್ಲಿ ಇರ್ತಾರೆ. ಈ ದೇಶದ ಅನ್ನವನ್ನು ತಿಂದಂತಹ, ಈ ದೇಶದಲ್ಲಿ ಗಾಳಿಯನ್ನು ಸೇವನೆ ಮಾಡಿ ಇಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಿ ಈ ಒಂದು ಶತ್ರು ರಾಷ್ಟ್ರಕ್ಕೆ ಘೋಷಣೆಯನ್ನು ಅವರ ಪರವಾಗಿ ಕೂಗುವಂತಹ ಯಾರು ನಮಃ ಹರಾಮ್ಗಳಿದ್ದಾರೆ, ಅದು ನೋಡಿ ಹೇಳೋಕ್ಕೂ ನನಗೆ ಬೇಜಾರಾಗ್ತಾ ಇದೆ. ಅಂಥ ನಮಃ ಹರಾಮ್ಗಳನ್ನು ನಾವು ಗುರುತಿಸಿ ಹೊರಗಡೆ ಹಾಕಬೇಕಾಗಿದೆ. ಇದು ನನ್ನ ಓಪನಿಂಗ್ ರಿಮಾರ್ಕ್. ಸಾರಿ ಫಾರ್ ದಿ ಸ್ಟ್ರಾಂಗ್ ಲ್ಯಾಂಗ್ವೇಜ್ ವಿಚ್ ಐ ಹ್ಯಾವ್ ಯೂಸ್ಡ್. ನಮಕ್ ಹರಾಮ್, ಉಪ್ಪು ತಿಂದ ಉಪ್ಪು. ಯಾಕಂದರೆ ನೋಡಿ, ಇದು ದೇಶದ ಸುಭದ್ರತೆ ವಿಚಾರ, ದೇಶದ ಆಂತರಿಕ ಸೆಕ್ಯೂರಿಟಿ ಇದೆಯಲ್ಲ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ದೇಶ ವಿಸ್ತಾರವಾಗಿದೆ ಅಂಥೇಳಿ ಇವರು ಪೊಲಿಟಿಷಿಯನ್ಸ್ಗೆ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇವ್ರದ್ದೇನೋ ಐಡಿಯಾಲಜಿಕಲ್ ಸಿದ್ಧಾಂತಗಳಿದೆ ಅಂತ ಹೇಳಿ ಪ್ರಪಂಚದಲ್ಲಿ ಬೀಳೋ ಕಸ ಎಲ್ಲ ತೊಗೊಂಬಂದು ಹಾಕ್ಕೊಳ್ಳೋದಕ್ಕೆ ನಮ್ಮದೇನು ಕಸದ ಬುಟ್ಟಿನ ಭಾರತ? ನಮ್ಮ ಭಾರತಕ್ಕೊಂದು ಬೆಲೆ ಇಲ್ವಾ?
ಈಗ ಅಸ್ಸಾಂನಲ್ಲಿ ಈ ರೀತಿ ಮಾಡಿದ್ದಾರೆ. 8 ಇಂದ 9 ಜಿಲ್ಲೆಗಳು ಹಿಂದೂ ಮೆಜಾರಿಟಿ ಜಿಲ್ಲೆಗಳಾಗಿದ್ದಂಥದ್ದು ಅದು ಮುಸ್ಲಿಂ ಮೆಜಾರಿಟಿ ಜಿಲ್ಲೆಗಳಾಗಿ ಪರಿವರ್ತನೆ ಆಗೋಯ್ತು. ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ಬ್ರಾಹ್ಮಣ ಒಂದು ಜನವರ ಹಾಕೊಂಡು ರೋಡಲ್ಲಿ ಬರೋಕ್ಕಾಗ್ತಿಲ್ಲ, ಮುಸಲ್ಮಾನರು ಹಿಡ್ಕೊಂಡು ಅವ್ನಿಗೆ ನಾಯಿ ಹೊಡೆದಂಗೆ ಹೊಡಿತಾರೆ, ಒಂದು ಗಂಟೆ ಶಬ್ದ ಕೇಳೋಂಗಿಲ್ಲ, ಉಚ್ಚನಾಯಿ ಹೊಡೆದಂಗೆ ಹೊಡಿತಾರೆ. ಇದಕ್ಕೆಲ್ಲ ಯಾರು ಕಾರಣ? ಈ ಒಂದು ಕಾನೂನು ಬಂದರೆ ಈ ದೇಶದ ಒಳಗೆ ಇಮಿಗ್ರೆಂಟ್ಸ್ ಅಂತ ಯಾರು ಬಂದಿದ್ದಾರೆ, ಯಾರು ಈ ದೇಶದಲ್ಲಿ ಕಳ್ತನವಾಗಿ ನುಸುಳಿ ಬಂದಿದ್ದಾರೆ, ನುಸುಳುಕೋರನ್ನ ಅವ್ರನ್ನ ಹೊರಗೆ ಹಾಕಬೇಕು. ಯಾಕಂದರೆ ಈ ಒಂದು ಪ್ರಾಬ್ಲಮ್ ಇದು ನಾವು ನಮ್ಮ ಜನ್ರೇಷನಲ್ಲಿ ಈಗಲೇ ಮುಗಿಸಿ ನಮ್ಮ ಮುಂದಿನ ಪೀಳಿಗೆಯವರು ಶಾಂತಿಯಿಂದ ಬದುಕಂತ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿ ಹೋಗ್ಬೇಕು ನಾವು. ಇವರು ಪೊಲಿಟಿಷಿಯನ್ಸ್ಗೆ ಇವ್ರಿಗೇನೋ ಲಾಭ ಸಿಗ್ತದೆ ಅಂಥೇಳಿ ಇವ್ರು ಎಲ್ಲರನ್ನೂ ತಗೊಬಂದ್ಬಿಡೋದು, ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ಬಿಡೋದು, ಅವ್ರಿಗೆ ಫೈರ್ ಆರ್ಮ್ ಲೈಸೆನ್ಸ್ ಕೊಟ್ಬಿಡೋದು, ಪಾಸ್ಪೋರ್ಟ್ ಕೊಟ್ಬಿಡೋದು, ಅವ್ರಿಗೆ ಎಲ್ಲ ಕೊಟ್ಬಿಡೋದು. ಆಮೇಲೆ ಏನೋ ಒಂದು ದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಅಥವಾ ಇನ್ನೇನೋ ಒಂದು ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು, ಅವಾಗ ತಲೆ ಮೇಲೆ ಕೈ ಇಕ್ಕೊಂಡು ಕೂತ್ಕೊಳ್ಳೋದು. ಆಗೇನು ಮಾಡ್ತಾರೆ, ಮಾಡಿದವ್ರು ಎಲ್ಲೋ ಓಡೋಗಿರ್ತಾರೆ, ಅಮಾಯಕರನ್ನ ತಗೊಂಡು ಫಿಕ್ಸ್ ಮಾಡ್ತಾರೆ. ಇದೇ ನಡೀತಾ ಇದೆ. ಇದಕ್ಕೆಲ್ಲ ಕಡಿವಾಣ ಬೀಳಬೇಕು. ಈಗ ನೀವೊಂದು ಪದ ಬಳಸಿದ್ರಿ, ರಿಲಿಜಿಯಸ್ ಪೆರ್ಸಿಕ್ಯೂಷನ್ ಅಂತ ಒಂದು ಪದ ಬಳಸಿದ್ರಿ. ನಾನು ಒಪ್ರೆಸ್ಡ್ ಅಂತ ಹೇಳಿದೆ. ನಿಮ್ಮಷ್ಟು ಇಂಗ್ಲೀಷ್ ಬಂದಿದ್ದಿದ್ರೆ ನಾನು ಅಂಟಾರ್ಟಿಕಾಗೆ ಪ್ರೆಸಿಡೆಂಟ್ ಆಗ್ಬಿಟ್ಟೆ. ಇಲ್ಲ ಆ ರೀತಿ ಅಲ್ಲ ನಾನು ಹೇಳಿದ್ದು. ಧಾರ್ಮಿಕ ಹಿಂಸಾಚಾರ ಅನ್ನೋದು ಸರಿಯಾದ ಪದ ಅಂತ ಹೇಳಿದ್ದು ನಾನು. ಸುಮ್ಮನೆ ಹೇಳಿದೆ. ಎರಡನೇ ವಿಷಯ ಏನು ಅಂತಂದರೆ, ಬಾಂಗ್ಲಾದೇಶದ ಕಥೆಗಳನ್ನು ತಾವು ಬಹುಶಃ ಕೇಳಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಪಾಕಿಸ್ತಾನದ ಕಥೆಗಳು ಬಿಡಿ, ಬಾಂಗ್ಲಾದೇಶ ಮತ್ತು ಭಾರತ ಪ್ರತ್ಯೇಕವಾದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಹಿಂದೂಗಳನ್ನು ಹೇಗೆ ಹೊಡೆದು ಚಿಕ್ಕ ಚಿಕ್ಕ ಕೂಸುಗಳನ್ನು ಅತ್ಯಾಚಾರ ಮಾಡಿ, ಸಿಕ್ಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ, ಮನೆಗೆ ಹೋಗಿ ಬೆಂಕಿ ಹಚ್ಚಿ ಅವ್ರನ್ನ ರಾತ್ರೋರಾತ್ರಿ ಭಾರತಕ್ಕೆ ಬರುವಂತೆ ಮಾಡಿದ್ದು ಬಾಂಗ್ಲಾದೇಶದಲ್ಲಿ ಆ ಇತಿಹಾಸವನ್ನು ನಾವು ನೀವು ಯಾರು ಮರ್ತಿರ್ಲಿಕ್ಕಿಲ್ಲ ಅಂತ ಭಾವಿಸ್ತೀವಿ. ಅದು ಲಿಬರೇಷನ್ ಆಫ್ ಬಾಂಗ್ಲಾದೇಶ್ ಏನಾಯಿತು 1971 ಆಯಿತು, ನಾವು ಯಾರು ಮರ್ತಿರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಈಗಲೂ ಅದಕ್ಕೆ ಸಾಕ್ಷಿಯಾಗಿರೋರು ನಮ್ಮ ರಾಯಚೂರಿನ ಸಿಂಧನೂರಿನ ಬಾಂಗ್ಲಾ ಕ್ಯಾಂಪ್ನಲ್ಲಿ ನಿಮ್ಗೆ 10 ಜನ ಸಿಗ್ತಾರೆ. ಅವರ ಕಥೆಗಳನ್ನು ನೀವು ಕೇಳಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಕಥೆಗಳನ್ನು ಕೇಳಿದ್ದೇನೆ, ಮಾತನಾಡಿಸಿದ್ದೇನೆ, ನೋಡಿದ್ದೇನೆ. ಅವ್ರಿಗಾದ ಹಿಂಸಾಚಾರದ ಬಗ್ಗೆ ಸುಮಾರು ಜನಕ್ಕೆ 90-98 ವಯಸ್ಸಾಗಿದೆ ಅಲ್ಲಿರೋರಿಗೆ, ಸುಮಾರು ಜನಕ್ಕೆ. ಅವ್ರು ಹೇಳ್ತಾರೆ, ನಾವೆಲ್ಲ ಒಟ್ಟಿಗೆ ಫ್ಯಾಮಿಲಿಯವರು ರಾತ್ರಿ ನುಸುಳುಕೋರು ಬರ್ತಾರೆ, ನಮ್ಮನ್ನು ಅವರು ರೇಪ್ ಮಾಡಿಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನಾವು ನಮ್ಮ ಮನೆಗಳನ್ನೆಲ್ಲ ಬಿಟ್ಟುಬಿಟ್ಟು ನಾವು ಭಾರತಕ್ಕೆ ನುಸುಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ನಾವು ಹಿಂದೂಗಳಾಗಿದ್ವಿ. ಆಗ ನಮಗೊಂದು ನೆನಪಾಯಿತು, ಅಯ್ಯಯ್ಯೋ ನಮ್ಮ ಕೋಳಿಗಳನ್ನು ಬಿಟ್ಬಿಟ್ವಲ್ಲ ಮನೇಲಿ ಅಂತ ಒಂದು ನೆನಪಾಯಿತು. ನೀವು ಇಲ್ಲೇ ಇರಿ, ನೀವು ಮುಂದೆ ಹೋಗ್ತಾ ಇರಿ, ಕೋಳಿಗಳನ್ನು ನಾವು ತರ್ತೀವಿ ಅಂತ ನಮ್ಮ ಮನೆಯ ಗಂಡಸರು ಒಂದು 4-5 ಜನ ಹೋದರು. ಆದರೆ ಹೋದವರು ಇವತ್ತಿಗೂ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ನೀವು ಅವರ ಕಥೆಗಳನ್ನು ಕೇಳಿ, ಬಹುಶಃ ಅವ್ರ ಬಗ್ಗೆ ಬರೆದಿರುವ ಪುಸ್ತಕಗಳನ್ನು ಸುಮಾರು ಓದಿದ್ದೀರಿ ಅಂತ ನಾನು ಕೂಡ ಭಾವಿಸಿಲ್ಲ. ಅವರು ತಸ್ಲಿಮಾ ನಸ್ರೀನ್ ಅವರು ಏನು ಬರೆದಿದ್ದಾರಲ್ಲ ಲಜ್ಜಾನ ಪುಸ್ತಕ, ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ನೀವು ಹೇಳಿದಂಥ ಎಲ್ಲ ಅಂಶಗಳು, ಸತ್ಯಾಂಶಗಳು ಅದರಲ್ಲಿ ಬಹಳ ಚೆನ್ನಾಗಿ ಅದರಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಮನೆಗಳಿಗೆ ಹೋಗಿ ಬೆಂಕಿ ಹಚ್ಚಿದ್ದು ಮಾತ್ರ ಅಲ್ಲ, ಅತ್ಯಾಚಾರಗಳು ಮಾತ್ರ ಅಲ್ಲ, ಲೂಟಿ ಮಾಡಿದ್ದು ಮಾತ್ರ ಅಲ್ಲ, ಅವರ ಕತ್ತುಗಳನ್ನು ಕುಯ್ದಿದ್ದನ್ನು, ಶಿರಚ್ಛೇದನ ಮಾಡಿದ್ದನ್ನು ಮತ್ತು ಸತ್ತ ದೇಹಗಳ ಮೇಲೆ ಅತ್ಯಾಚಾರ ಮಾಡಿದ್ದನ್ನು ಕೂಡ ನೀವು ಅನೇಕ ಪುಸ್ತಕಗಳಲ್ಲಿ ಗಮನಿಸ್ಬೋದು. ಅದು ರಿಲಿಜಿಯಸ್ ಪೆರ್ಸಿಕ್ಯೂಷನ್ ಅಂತ ತಾವೇನು ಕರಿತಾ ಇದ್ರಿ, ಅದಕ್ಕೆ ಭಾಳ ಸೂಕ್ತವಾದಂಥ ಪದವಾಗಿ ನಿಂತ್ಕೊಳ್ಳುತ್ತೆ. ಬಟ್ ಇವ್ರದ್ದು ಒಂದು ವಾದ ಏನು ಅಂತಂದರೆ, ಎಸ್ಪೆಷಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ನವ್ರದ್ದೇ ವಾದ ಏನು ಅಂತಂದರೆ, ಅವ್ರಿಗೆ ನೋಡಿ 6th ಶೆಡ್ಯೂಲ್ನ ಅಡಿಯಲ್ಲಿ ಟ್ರೈಬಲ್ ರಾಜ್ಯಗಳು ಅಂತ ಗುರುತಿಸಿ, ನಾರ್ತ್ ಈಸ್ಟರ್ನ್ 7 ಸಿಸ್ಟರ್ಸ್ ಅಂತ ನಾವೇನು ಕರಿತೀವಿ, ತ್ರಿಪುರ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಮಿಜೋರಾಂ, ಮಣಿಪುರ ಅಥವಾ ಬೇರೆ ಬೇರೆ ರಾಜ್ಯಗಳೇನಾಗಿರ್ಬೋದು, ಅವರೆಲ್ಲ ಬಂದು ಇನ್ಫಿಲ್ಟ್ರ್ ಆಗಿಬಿಟ್ಟು ನಮಗೆ ಬಂದ್ಬಿಡ್ತಾರೆ. ಕಾರಣ ಏನು ಅಂತಂದರೆ, ದೇ ಆರ್ ಆಲ್ ಬಾರ್ಡರ್ಡ್ ವಿತ್ ದೋಸ್ ನೇಷನ್ಸ್, ರೈಟ್? ನಮ್ಮ ರಾಮಕೃಷ್ಣ ಉಪಾಧ್ಯಾಯ ಅವ್ರು ಹೇಳ್ತಾ ಇದ್ದಂಗೆ, ನಿಮಗೆ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಅಥವಾ ಬಾಂಗ್ಲಾದೇಶ ಆಗಿರ್ಬೋದು, ದ ಬಾರ್ಡರ್ಡ್. ಅವ್ರು ಬರೋದೇ ಇಲ್ಲಿಗೆ ಬಂದು ಇಲ್ಲಿ ಇನ್ಫಿಲ್ಟ್ರ್ ಆಗಿಬಿಟ್ಟು 1 ಲಕ್ಷ ಜನ ಬಂದು ಸೇರ್ಕೊಂಡ್ಬಿಟ್ಟು ನಮ್ಮ ರಿಲಿಜಿಯಸ್ ಡೆಮೋಗ್ರಫಿ, ನಮ್ಮ ಬೇರೆ ಬೇರೆ ಡೆಮೋಗ್ರಫಿ, 1970s ಒಂದು ಮಾತನ್ನು ಹೇಳ್ಬಿಡಲ್ಲ. ನಾನು 2 ಆಯಾಮಗಳನ್ನು ಮಾತಾಡ್ತಾ ಇದ್ದೀನಿ. ನಾನು ಪರ ವಿರೋಧ ಎರಡೂ ಮಾತಾಡ್ತಾ ಇಲ್ಲ. ಇವರು ವಾದಗಳು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಪೋಸ್ಟ್ ಇದೆ ನನ್ನ ಹಿಂದೆ, CAA ಮೀನ್ಸ್ ಕಾನ್ಸ್ಪಿರಸಿ ಅಗೇನೆಸ್ಟ್ ಭಾರತ್ ಅಂತ ಒಂದು ಹೋರಾಟ ಆಗಿತ್ತು. ಐ ಡೋಂಟ್ ನೋ ವಾಟ್ ಕಾನ್ಸ್ಪಿರಸಿ ಇಟ್ ಈಸ್.
CAA ತಗೊಂಬಂದ್ರೆ ಯಾವ ಕಾನ್ಸ್ಪರೆನ್ಸಿ ಅಂತ ನನಗೆ ಗೊತ್ತಾಗಲಿಲ್ಲ. ಬಿಕಾಸ್ ಇನ್ನೊಂದು ಮಾತು, ಅಬ್ಬಬ್ಬಾ ಅಂದರೆ ಬಂದರೆ ರಿಲಿಜಿಯಸ್ಲಿ ಪರ್ಸಿಕ್ಯೂಟೆಡ್ ಅಂತ ಬಂದರೆ 1.5 ಲಕ್ಷ ಜನ ಬರ್ಬೋದು ಅಷ್ಟೇ ಅನ್ಸುತ್ತೆ ನನ್ನ ಪ್ರಕಾರ. ಅಥವಾ ಎಷ್ಟು ಜನ ಬರ್ಬೋದು ಸರ್? ಅಷ್ಟೇ. As of now, 1.5 ಲಕ್ಷ ಜನ ಬರ್ಬೋದು ಅಷ್ಟೇ ಅಂತ ಅನ್ಕೊಳ್ಳಿ. ಅಲ್ಲ, it can go up. The number can go up. ಅಂಕಿಅಂಶಗಳು 1-2 ಲಕ್ಷ ಜನ ಅಂತ ಅನ್ಕೊಳ್ಳೋಣ. Populations are dwindled. ಹೌದು, ಅಲ್ಲ. ಸೊ ಹೀಗಾದಾಗ ವೈ ಇಟ್ ಈಸ್ ಅ ಕಾನ್ಸ್ಪರೆನ್ಸಿ ಅಂತ ಕೆಲವರು ಹಲುಬ್ತಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಐ ಡಿಂಟ್ ಗೆಟ್ ಟು ನೋ. ಸೊ ನಾನು ನಿಮಗೇನಾದರೂ ಗೊತ್ತಿರ್ಬೋದಾ? ನಿಮಗೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.